Praise the Lord. I thank God for this wonderful opportunity which God has enabled me to come here and minister among you. ನಾನು ದೇವರು ನನಗೆ ಈ ಒಳ್ಳೆಯ ಕೃಪೆಯನ್ನು ಕೊಟ್ಟಿದ್ದಕ್ಕೆ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ನಿಮ್ಮ ಮಧ್ಯೆ ಬಂದು ಮತ್ತೆ ನಿಮ್ಮ ಮಧ್ಯೆ ಸೇವೆ ಮಾಡಲಿಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ನಾನು ಸ್ತೋತ್ರ As well ಮಾಡುತ್ತೇನೆ. as I thank Pastor and as well as the believers who welcomed us to minister among you. ನಾನು ದೇವಸೇವಕರನ್ನು ಮತ್ತು ಇಲ್ಲಿರುವ ನಂಬಿಕಸ್ಥರನ್ನು ವಿಶ್ವಾಸಿಗಳನ್ನು ನನಗೆ ಧನ್ಯವಾದಗಳನ್ನು ಹೇಳುತ್ತೇನೆ. ನಮ್ಮನ್ನು ನಿಮ್ಮ ಮಧ್ಯದಲ್ಲಿ ಸ್ವೀಕರಿಸಿಕೊಂಡು ಮತ್ತು ನಿಮ್ಮ ಮಧ್ಯದಲ್ಲಿ ಒಬ್ಬರಾಗಿ ಟ್ರೀಟ್ ಮಾಡಿದ್ದಕ್ಕಾಗಿ. As Pastor said, we were supposed to be in Nepal, but it is God's plan. He has brought me here. ದೇವಸೇವಕರು ಹೇಳಿದ ರೀತಿಯಲ್ಲಿ ನಾವು ನೇಪಾಳಲ್ಲಿ ಇರಬೇಕಾಗಿತ್ತು, ಆದರೆ ದೇವರ ಒಂದು ಚಿತ್ತವಿತ್ತು ನಾವು ಇಲ್ಲಿ ಬಂದು ದೇವರಿಗಾಗಿ ಸೇವೆ ಮಾಡೋದು. It was our first time our college has made that we have to send the missionaries towards other nation. ನಮ್ಮ ಕಾಲೇಜಲ್ಲಿ ಇದು ಮೊದಲನೇ ಬಾರಿ ಆಗಿತ್ತು. ಮಿಷನರೀಸ್ ಅನ್ನು ಬೇರೆ ಒಂದು ಕಡೆಗೆ ಕಳಿಸಿ ಅವರನ್ನು ದೇವರ ಸೇವೆ ಮಾಡೋದಕ್ಕೆ ಕಳಿಸುವುದು. They have selected 4% from among 250 people. 250 ಜನರಲ್ಲಿ ಅವರು 4 ಜನರನ್ನು ಅವರು ಆರಿಸಿಕೊಂಡರು. So we were waiting for the train. Now 3 days to railway station. ನಾವು 3 ದಿನಗಳ ಕಾಲ ಟ್ರೈನ್ ಬರ್ಲಿಕ್ಕಾಗಿ ನಾವು ಕಾದಿದ್ದೆವು. Evening 6 o'clock we'll go and morning 12 o'clock we'll come back. ನಾವು ಸಾಯಂಕಾಲದ ಒಂದು 6 ಗಂಟೆಗೆ ನಾವು ರೈಲ್ವೆ ಸ್ಟೇಷನ್ಗೆ ಹೋದರೆ ಮತ್ತೆ ಬೆಳಗ್ಗೆ 12 ಗಂಟೆಗೆ ನಾವು ತಿರುಗಿ ವಾಪಸ್ ಬರುತ್ತಿದ್ದೆವು. 3 days continuously we didn't sleep. 3 ದಿನದ ಕಾಲ ನಮಗೆ ನಿದ್ದೆ ಇರಲಿಲ್ಲ. And me and Sanctimon were crying in this railway station. ನಾನು ಮತ್ತು ಸ್ಯಾಂಟಿಮೋನ್ ಅವರು ರೈಲ್ವೆ ಸ್ಟೇಷನ್ ಅಲ್ಲಿ ಅಳುತ್ತಿದ್ದೆವು. We were asking God, you have selected us among the 250 people and why you are putting us into trouble? ನಾವು ದೇವರ ಬಳಿ, ದೇವರೇ ನೀನು 250 ಜನರಲ್ಲಿ ನಮ್ಮನ್ನು ಆರಿಸಿಕೊಂಡಿದ್ದೆ, ಆದರೆ ನಮಗೆ ಈ ರೀತಿಯಾದ ಕಷ್ಟಗಳು ಏನಕ್ಕಾಯಿತು? That time God didn't answer me for the prayer. ಆ ಸಮಯದಲ್ಲಿ ದೇವರು ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡಲಿಲ್ಲ. Now I got the answer because the pastor has prayed. Somebody has to come here and help us. ನನಗೆ ಇವತ್ತು ಉತ್ತರ ಸಿಕ್ಕಿತು. ದೇವಸೇವಕರು ಪ್ರಾರ್ಥನೆ ಮಾಡಿದರು, ಯಾರಾದರೂ ಒಬ್ಬರು ನನಗೆ ಸಹಾಯಕ್ಕಾಗಿ ಬರಬೇಕು. More than our prayer, God has heard the pastor's prayer. ನಮ್ಮ ಪ್ರಾರ್ಥನೆಗಿಂತ ದೇವಸೇವಕರ ಪ್ರಾರ್ಥನೆಯನ್ನು ದೇವರು ಕೇಳಿದ್ದಾರೆ. Even though I didn't get the ticket, I was so worried. I was crying in front of our chapel. All the students they went. Me and 4% were sitting in the hostel. ನನಗೆ ಟಿಕೆಟ್ ಸಿಕ್ಕಿಲ್ಲ ಎಂದು ನಾನು ಸಭೆಯ ಮುಂದೆ ಅಳುತ್ತಿದ್ದೆನು. ಎಲ್ಲ ಸ್ಟೂಡೆಂಟ್ಸ್ ಅವರು ಹೊರಟೋದರು, ಆದರೆ ನಮಗೆ ಟಿಕೆಟ್ ಸಿಕ್ಕಲಿಲ್ಲ ಎಂದು. Morning I will go to railway station, evening I will go to church and I will pray. ನಾನು ಬೆಳಗ್ಗೆ ರೈಲ್ವೆ ಸ್ಟೇಷನ್ಗೆ ಹೋಗುತ್ತಿದ್ದೆ ಮತ್ತು ಸಾಯಂಕಾಲದ ಹೊತ್ತು ಸಭೆಗೆ ಹೋಗಿ ಪ್ರಾರ್ಥನೆ ಮಾಡುತ್ತಿದ್ದೆ. I was fed up and I said, Lord, I don't want to do ministry. I am going back to my home. ನನಗೆ ಬಹಳ ಅದು ಒಂದು ರೀತಿಯಾದ ವಿರಕ್ತಿ ಹುಟ್ಟಿ ನಾನು ದೇವರ ಬಳಿ, ದೇವರೇ ನನಗೆ ಸೇವೆ ಮಾಡಲು ಇಷ್ಟ ಇಲ್ಲ, ನಾನು ಹೊರಟು ಹೋಗುತ್ತೇನೆ ಎಂಬ ರೀತಿಯಲ್ಲಿ ನಾನಿದ್ದೆ. I was packing my luggage to go back home and to come back to the seminary. ನಾನು ನನ್ನ ಲಗೇಜ್ ಅನ್ನು ಪ್ಯಾಕ್ ಮಾಡುತ್ತಿದ್ದೆ ಮನೆಗೆ ಹಿಂದಿರುಗಿ ಬರಲು. 2 o'clock my teacher came and he said, there is one good place, the man of God is called you for the ministry. ನನ್ನ ಟೀಚರ್ ಬಂದು ನನಗೆ 2 ಗಂಟೆಯ ಸಮಯದಲ್ಲಿ ನನ್ನ ಟೀಚರ್ ಬಂದು ನನ್ನ ಬಳಿ ಹೇಳಿದರು, ಒಂದು ಸ್ಥಳವಿದೆ, ಅಲ್ಲಿ ದೇವಸೇವಕರು ನಿಮ್ಮನ್ನು ಅಲ್ಲಿ ಕರೆದು ದೇವಸೇವೆಯನ್ನು ಮಾಡಲಿಕ್ಕೆ. I was not happy to come here, but what to do? Sir, I said we have to go for ministry. ನಾನು ಇಲ್ಲಿ ಬರಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ, ಆದರೆ ನನ್ನ ಟೀಚರ್ ಹೇಳಿದ್ದಾರೆ ಎಂಬ ಒಂದು ಕಾರಣದಿಂದ ನಾನು ಬಂದಿದ್ದೆ. When I came here 1 week, I was not happy with that place. ನಾನು ಇಲ್ಲಿ ಬಂದ ನಂತರ 1 ವಾರದ ಕಾಲ ನಾನು ಈ ಸ್ಥಳಕ್ಕೆ ನಾನು ಸಂತೋಷವಾಗಿರಲಿಲ್ಲ. Later God has molded me and to show that this is the real ministry. ನಾನು ಮತ್ತು ದೇವರು ನನ್ನನ್ನು ಇಲ್ಲಿಯ ತನಕ ಇಲ್ಲಿಟ್ಟು ಇದೇ ನಿಜವಾದ ಸೇವೆ ಎಂದು ತೋರಿಸಲು ದೇವರು ನನ್ನನ್ನು not only preaching from the pulpit, from this bottom of the ministry. ಬರೀ ಪುಲ್ಪಿಟಲ್ಲೂ ನಿಂತು ದೇವರ ಪ್ರಸಂಗ ಮಾಡುವುದಲ್ಲ, ಅಲ್ಲಿ ಕೆಳಗಿಂದ ಬರುವುದೇ ದೇವರ ಸೇವೆ ಎಂದು ನಾನು ತಿಳಿದುಕೊಂಡೆ. God has blessed through the pastor's family. Thank you, pastor, and as well as thank you the believers all who have supported us in your prayer. ಮತ್ತು ದೇವಸೇವಕರ ಒಂದು ಕುಟುಂಬದಿಂದ ದೇವರು ನಮಗೆ ಸಹಾಯವನ್ನು ಕೊಡಲು ಮತ್ತು ಇಲ್ಲಿ ಇರಲು ಎಲ್ಲದಕ್ಕೂ ಸಹಾಯ ಮಾಡಿದ್ದಾರೆ. ಅದಕ್ಕೆ ದೇವಸೇವಕರ ಕುಟುಂಬಕ್ಕೆ ಸ್ತೋತ್ರ ಮಾಡುತ್ತೇವೆ. We got plenty of opportunity to preach, to play keyboards, to lead the worship. I thank God and as well as the pastor was given the opportunity. ನಮಗೆ ಅನೇಕ ರೀತಿಯಾದ ಅವಕಾಶಗಳು ಸಿಕ್ಕಿತು. ದೇವರ ಒಂದು ವಾರ್ತೆಯನ್ನು ಸಾರುವುದಕ್ಕೆ ಮತ್ತು ಇಲ್ಲಿ ವರ್ಷಿಪ್ ಮಾಡಲಿಕ್ಕೆ ಅನೇಕ ರೀತಿಯಾದ ಒಂದು ಅವಕಾಶಗಳು ನಮಗೆ ಸಿಕ್ಕಿತು. One testimony I want to say, before I came here, I was rejected to play keyboard in the seminary. ನಾನು ಇಲ್ಲಿ ಬರೋದಕ್ಕೆ ಮುಂಚೆ ನನ್ನ ಸಭೆಯಲ್ಲಿ ನಾನು ಕೀಬೋರ್ಡ್ ಬಾರಿಸಲು ನನ್ನನ್ನು ಆರಿಸಿಕೊಂಡಿರಲಿಲ್ಲ. ನಾನು ಬೇಡ ಎಂದು ತಳ್ಳಲ್ಪಟ್ಟಿದ್ದೆ. Now I can testify that God has enabled me play in front of you. ದೇವರು ಇಲ್ಲಿ ಬಂದ ನಂತರ ನಿಮ್ಮ ಮಧ್ಯದಲ್ಲಿ ಕೀಬೋರ್ಡ್ ಅನ್ನು ಬಾರಿಸಲು ದೇವರು ನನಗೆ ಅವಕಾಶ ಕೊಟ್ಟಿದ್ದರು. Whoever hears me, they are telling me, even the pastor said you are like a professional. I do not know anything. ನಾನು ಪಾಸ್ಟರ್ ಸಹ ಹೇಳಿದರು, ನೀನು ಪ್ರೊಫೆಷನಲ್ ರೀತಿ ಪ್ಲೇ ಮಾಡುತ್ತೇನೆ ಎಂದು. I thank God for this opportunity and that strength has given me.
ದೇವರು ನನಗೆ ಕೊಟ್ಟ ಈ ಒಂದು ಅವಕಾಶಕ್ಕಾಗಿ ಮತ್ತು ಈ ಒಂದು ಬಲಕ್ಕಾಗಿ ದೇವರಿಗೆ ಸ್ತೋತ್ರ So ಮಾಡುತ್ತೇನೆ. this month they were like our father and mother. They were treating us with lavish food, and whenever we go for, we will see the non-veg in our plates. ನಮ್ಮನ್ನು ಅವರ ಮಕ್ಕಳ ರೀತಿಯಲ್ಲಿ ಸ್ವೀಕರಿಸಿಕೊಂಡು ಮತ್ತು ನಮ್ಮನ್ನು ಬಹಳ ಚೆನ್ನಾಗಿ ಅವರು ನೋಡಿಕೊಂಡಿದ್ದರು. In my life, I never ate like as I ate here. ನಾನು ಇಲ್ಲಿ ಊಟ ಮಾಡಿದ ರೀತಿಯಲ್ಲಿ ನನ್ನ ಜೀವಿತದಲ್ಲಿ ಎಲ್ಲೂ ಸಹ ನಾನು ಊಟ 3 ಮಾಡಿದ್ದೇನೆ. times we had good food, and that enabled us to do work here. ಮೂರು ಸಮಯವು ನಾನು ಒಳ್ಳೆಯ ಒಂದು ಊಟವನ್ನು ಸ್ವೀಕರಿಸುತ್ತಿದ್ದೆ ಮತ್ತು ಅದೇ ನಮಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಸಹ ಶಕ್ತಿಯನ್ನು Okay, I don't want to take much time. So please pray for us. The one more year is remaining for us to study there and to do ministry along with my father. ನಾನು ನಮಗಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ. ನಮಗೆ ಇನ್ನೂ ಒಂದು ವರ್ಷದ ಕಾಲ ನಾವು ಅಲ್ಲಿ ಓದಿ ನಂತರ ದೇವರ ಸೇವೆಯನ್ನು ಮಾಡಬೇಕು ಎಂಬ ರೀತಿಯಲ್ಲಿ ಇದೆ. ನೀವು ಅದಕ್ಕಾಗಿ